ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಹೊಂದಿದೆ. ಹೊಸ ಪ್ರಯತ್ನಕ್ಕೆ ಆರೋಗ್ಯ ಇಲಾಖೆ ಕೈ ಹಾಕಿದೆ. ಅಂದರೆ 15 ನಿಮಿಷಗಳಲ್ಲಿ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬರುತ್ತೆ. ಇದು ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ಒಂದು ಒಳ್ಳೆ ಪ್ರಯತ್ನ ಇದು. ಈ ಹೊಸ ಪ್ರಯತ್ನಕ್ಕೆ ಈಗ ಆರೋಗ್ಯ ಇಲಾಖೆ ಕೈ ಹಾಕಿದೆ. ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಜಸ್ಟ್ 15 ನಿಮಿಷದಲ್ಲಿ ಸ್ಥಳಕ್ಕೆ 108 ಆಂಬ್ಯುಲೆನ್ಸ್ ಬರುತ್ತೆ. 15 ನಿಮಿಷಗಳಲ್ಲಿ ಎಲ್ಲಾದರೂ ಸ್ಥಳಕ್ಕೆ ತೆರಳಲಿಲ್ಲ ಅಂದರೆ 5,000 ರೂಪಾಯಿ ದಂಡ ಕೂಡ ವಿಧಿಸ್ತಾರೆ. ತಡವಾಗಿ ಬರುವ ಆ್ಯಂಬುಲೆನ್ಸಿಗೆ 5,000 ರೂಪಾಯಿ ದಂಡವನ್ನು ಕೂಡ ಆರೋಗ್ಯ ಇಲಾಖೆಯಿಂದ ವಿಧಿಸ್ತಾರೆ. ಜನರಿಗೆ ಇನ್ಮುಂದೆ ಜಸ್ಟ್ 15 ಮಿನಿಟಲ್ಲಿ ಸೌಲಭ್ಯ ಸಿಗುತ್ತೆ. ಆ್ಯಂಬುಲೆನ್ಸ್ ಸೌಲಭ್ಯ ಬೆಂಗಳೂರು ಸೇರಿದಂತೆ ಆ್ಯಂಬುಲೆನ್ಸ್ ಚಾಲಕರಿಗೆ 15 ನಿಮಿಷಗಳ ಡೆಡ್ಲೈನನ್ನು ಈಗ ಆರೋಗ್ಯ ಇಲಾಖೆ ಕೊಟ್ಟಿದೆ. ಹೊಸದಾಗಿ ಆ್ಯಂಬುಲೆನ್ಸ್ ಖರೀದಿಗೂ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲ ಹಳೆಯ ವಾಹನಗಳನ್ನು ಅಂದರೆ ಎಲ್ಲ ಹಳೆಯ ಆ್ಯಂಬುಲೆನ್ಸ್ ವಾಹನಗಳನ್ನು ಗುಜರಿಗೆ ಹಾಕಬೇಕು ಅಂತ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ UT ಖಾದರ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಯೋಜನೆ ಇದು. ನಿಯಮ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ದಂಡ ಪ್ರಯೋಗ ಕೂಡ ಮಾಡ್ತಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ದರು. DK ಸಂಪುಟದಲ್ಲಿ ಈಗ ಆರೋಗ್ಯ ಖಾತೆ ಸಚಿವರಾಗಿದ್ದಾರೆ. ಅವರು ಆರೋಗ್ಯ ಖಾತೆ ಸಚಿವ ಸ್ಥಾನ ಸಿಕ್ಕಿ ಜಸ್ಟ್ 3 ದಿವಸಕ್ಕೆ ಕೆಲವೊಂದಿಷ್ಟು ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟರು. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆರೋಗ್ಯ ಸಚಿವರೇ ಆಗಿದ್ದರು UT ಖಾದರ್ ಅವರು, ದಕ್ಷಿಣ ಕನ್ನಡ ಭಾಗದವರು. ಇಲ್ಲಿ ಭಾಳ ಮುಖ್ಯವಾಗಿ ಆ್ಯಂಬುಲೆನ್ಸ್ ಡ್ರೈವರ್ಗೆ 15 ನಿಮಿಷದೊಳಗಡೆ ಹೋಗಲಿಲ್ಲ ಅಂದರೆ 5,000 ರೂಪಾಯಿ ದಂಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲ ಒಂದು ಕಡೆ ಆ್ಯಂಬುಲೆನ್ಸ್ ಡ್ರೈವರ್ಗಳು ನೆಗ್ಲಿಜೆನ್ಸಿ ಮಾಡಿದರೆ ಅಂಥವ್ರ ಮೇಲೆ ಫೈನ್ ಹಾಕಬೇಕಾಗ್ತದೆ. ಸಾರ್ವಜನಿಕ ಜಾಗದಲ್ಲೇ ಆ್ಯಂಬುಲೆನ್ಸ್ ಹೋಗ್ತಾ ಇದ್ದರೂ ಜಾಗ ಬಿಡಲ್ಲ, ಅಂಥವ್ರ ಮೇಲೆ ಫೈನ್ ಹಾಕಬೇಕು ಒಂದು. ಆಮೇಲೆ ಎಲ್ಲಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ದರೆ ಅದನ್ನು ನೋಡಿಕೊಂಡು ಫೋಟೋ ತಕ್ಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಲಿಕ್ಕೋ ಅಥವಾ ಇನ್ನೇನಕ್ಕೋ ಹಾಕ್ಕೊಳ್ತಾ ಇರ್ತಾರೆ. ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಆ ಫೋಟೋ ತೆಗೆಯೋ ಬದಲು ಆ್ಯಂಬುಲೆನ್ಸಿಗೆ ಫೋನ್ ಮಾಡಬೇಕಾದಂತಹ ಪರಿಜ್ಞಾನ ಸಾರ್ವಜನಿಕ ವಲಯದಲ್ಲಿ ಇನ್ನೂ ಕೂಡ ಅರಿವು ಮೂಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಒಂದು ಒಳ್ಳೆಯ ಪ್ರಯತ್ನಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಯಾಕಂದರೆ ಎಷ್ಟೋ ಪ್ರಾಣಗಳು ಆ್ಯಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಬರದೇ ಹೋಗ್ತಾ ಇರ್ತವೆ. ವೈದ್ಯೋ ನಾರಾಯಣ ಹರಿ ಅಂತ ಒಂದು ಮಾತಿದೆ. ಯಾಕಂದರೆ ರೋಗಿಗಳನ್ನು ಉಳಿಸ್ಬೇಕಾದಂಥ ಜವಾಬ್ದಾರಿ ಡಾಕ್ಟ್ರುಗಳದ್ದಾಗಿರ್ತದೆ. ಆ ಡಾಕ್ಟ್ರ್ ಹತ್ರ ತೆಗೆದುಕೊಳ್ಳೋ ಹೋಗಬೇಕಲ್ವ, ಅದು ಆ್ಯಂಬುಲೆನ್ಸ್ ಡ್ರೈವರ್ ಕೆಲಸಗಳಾಗಿರ್ತದೆ. ಇಂಥ ಜನಜಂಗುಳಿ ಜಾಗದಲ್ಲಿ ಬೆಂಗಳೂರಂತಹ ಈ ಮಾಯಾನಗರಿಯಲ್ಲಿ ಆ ಟ್ರಾಫಿಕ್ ಜಾಮನ್ನು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾಗ್ತದೆ. ಹಾಗಾಗಿ ಸಾರ್ವಜನಿಕರೂ ಕೂಡ ಈ ಸ್ಟೋರಿಯನ್ನು ಗಮನದಲ್ಲಿಟ್ಕೊಂಡು ಸ್ವಲ್ಪ ಆ್ಯಂಬುಲೆನ್ಸ್ ಬರ್ತಾ ಇದ್ದರೆ ಜಾಗ ಬಿಡಿ, ದಯಮಾಡಿ ಜಾಗ ಬಿಟ್ಟು ಆ್ಯಂಬುಲೆನ್ಸ್ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡಿ. ಮತ್ತು ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಆ್ಯಂಬುಲೆನ್ಸಿಗೆ ತಕ್ಷಣ ಫೋನ್ ಮಾಡಿ 108ಕ್ಕೆ 108ಗೆ ಫೋನ್ ಮಾಡಿದರೆ ಆ್ಯಂಬುಲೆನ್ಸ್ ಬರುತ್ತೆ. ಇಂಥ ಲೊಕೇಶನ್ ಅಂತ ಹಾಕಿದರೆ 15 ನಿಮಿಷದಲ್ಲಿ ಬರುತ್ತೆ. ಒಂದು ಪ್ರಾಣ ಉಳಿಸುವಂತಹ ಒಂದು ಪುಣ್ಯದ ಕೆಲಸ ನಿಮ್ಮದಾಗ್ತದೆ. ಯಾಕಂದರೆ ಆರೋಗ್ಯ ಇಲಾಖೆ ತೆಗೆದುಕೊಂಡಿರುವಂತಹ ಒಂದು ಒಳ್ಳೆಯ ನಿರ್ಧಾರಕ್ಕೆ ಪ್ರತಿಯೊಬ್ಬರು ಕೂಡ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂದರೆ UT ಖಾದರ್ ಅವರು ಈಗಾಗಲೇ ಹೇಳ್ದಂಗೆ ಅವರು ಮಂತ್ರಿಗಿರಿ ಸಿಕ್ಕಿ ಜಸ್ಟ್ 3 ದಿವಸಕ್ಕೆ ರಾಜ್ಯದ ನಾನಾ ಭಾಗದ ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟರು. ಮತ್ತು ಅಲ್ಲಿ ಏನೇನು ನ್ಯೂನ್ಯತೆಗಳಿದ್ದಾವೆ, ಸರಿಯಾಗಿ ಮೆಡಿಸಿನ್ಸ್ಗಳೆಲ್ಲ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ. ಯಾಕಂದರೆ ಅನೇಕ ಈ ಸರ್ಕಾರಿ ಆಸ್ಪತ್ರೆಗಳದ್ದು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ಸ್ಗಳೆಲ್ಲ ಹೊರಗಡೆ ಬರೆದು ಕೊಟ್ಬಿಡ್ತಾರೆ. ಖಾಸಗಿ ಮೆಡಿಕಲಲ್ಲಿ ತಗೊಳ್ಬೇಕಾಗ್ತದೆ. ಅಲ್ಲಿ ಕೆಲವೊಂದಿಷ್ಟು ಮಾತ್ರೆಗಳು ಸಿಗ್ತದೆ, ಜ್ವರ, ಶೀತ, ಕೆಮ್ಮು, ಈ ರೀತಿಯಾದಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಅಲ್ಲೇ ಸಿಗ್ತದೆ. ಇನ್ನು 300, 400, 500 ರೂಪಾಯಿ ಪಾಪ ಕೂಲಿ ಕಾರ್ಮಿಕರು, ಬಡಬಗ್ರೆಲ್ಲ ಅಲ್ಲಿ ಹೋದರೆ ಏನು ಮಾಡಬೇಕು, ಎಲ್ಲ ಹೊರಗಡೆ ಬರೆದು ಕೊಟ್ಟರೆ ಮತ್ತು ಸುಮ್ಮನೆ ಅಲ್ಲಿ ಆಸ್ಪತ್ರೆ ಇದ್ದು ಇಲ್ದಂಗೆ ಆಗಿಬಿಡ್ತದೆ. ಮತ್ತು ಮೆಡಿಷನ್ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೇಬೇಕಾಗ್ತದೆ. ಸಚಿವರು, ಸಂಬಂಧಪಟ್ಟಂತಹ DHOಗಳು ಮತ್ತು ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಕೆಲವೊಂದು ಆಸ್ಪತ್ರೆಗಳಲ್ಲಿ ಸರಿಯಾಗಿ ವೈದ್ಯರು ಕೂಡ ಹೋಗಲ್ಲ, ವೈದ್ಯರು ಸರಿಯಾದ ಸಮಯಕ್ಕೆ ಹೋಗಲ್ಲ. ಕೆಲವೊಂದು ಕಡೆ ಈ ಸ್ಕ್ಯಾನಿಂಗ್ ಮಿಷನ್ ಸರಿಯಾಗಿ ವರ್ಕ್ ಆಗಲ್ಲ. ಈ ಥರ ಎಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳಿರ್ತವೆ. ಹಂತವಾಗಿ ಆರೋಗ್ಯ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಈ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೂಡ ಆಗಿರುತ್ತೆ.